ವೆಲ್ಕಮ್ ಬ್ಯಾಕ್. ಶಿವಮೊಗ್ಗದಲ್ಲೂ ಚಿತ್ತಾಪುರ ಮಾದರಿಯಲ್ಲಿ ಸಂಘರ್ಷದ ವಿಚಾರ ಇದು. ಆರ್ಎಸ್ಎಸ್ ಪಥಸಂಚಲನ ವರ್ಸಸ್ ಭೀಮಾ ಪಥಸಂಚಲನದ ವಿಚಾರ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಬೆನ್ನಲ್ಲೇ ಅರ್ಜಿಯನ್ನ ಹಾಕಿದ್ದಾರೆ ಭೀಮ್ ಸಂಘಟನೆ. ಶಿಕಾರಿಪುರ ತಾಲೂಕು ಆಡಳಿತಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಚಿತ್ತಾಪುರದಲ್ಲಿ ಹಿಂಗೆ ಆಗಿತ್ತು, ಹೈಕೋರ್ಟ್ವರೆಗೂ ಕೂಡ ಹೋಗಿತ್ತು. ಯಾವುದೇ ನೋಂದಣಿ ಮಾಡದ ಸಂಸ್ಥೆಗೆ ಅನುಮತಿಯನ್ನ ಕೊಡ್ತೀರಿ ನೀವು. ಆರ್ಎಸ್ಎಸ್ಗೆ ಅನುಮತಿ ನೀಡಿರೋದು ಕಾನೂನು ಬಾಹಿರ ಪಥಸಂಚಲನಕ್ಕೆ ಕೊಟ್ಟಿರೋದು. ನೋಂದಾಯಿತ ದಲಿತ ಸಂಘರ್ಷ ಸಮಿತಿಗೆ ಅನುಮತಿಯನ್ನ ಕೊಡಿ ನೀವು. ಹೊಸ ಸಂಘರ್ಷಕ್ಕೆ ದಲಿತ ಸಂಘರ್ಷ ಸಮಿತಿ ಅರ್ಜಿಯನ್ನ ಹಾಕಿರೋದು ಈಗ ಮುನ್ನುಡಿಯನ್ನ ಬರೆದಂಗಿದೆ. ಶಿವಮೊಗ್ಗದಲ್ಲೂ ಕೂಡ ಚಿತ್ತಾಪುರ ಮಾದರಿಯಲ್ಲಿ ಪಥಸಂಚಲನಕ್ಕೆ ಈ ಎರಡು ಕಡೆಯಿಂದ, ಒಂದು ಆರ್ಎಸ್ಎಸ್ ಮತ್ತೊಂದು ಕಡೆಯಲ್ಲಿ ಜೈ ಭೀಮ್, ಇವರಿಬ್ಬರು ಕೂಡ ಈಗ ಹೊರಟಿರೋದು. ತಾಲೂಕು ಆಡಳಿತಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆರ್ಎಸ್ಎಸ್ ಒಂದು ನೋಂದಣಿ ಆಗದಂತಹ ಸಂಸ್ಥೆ, ಅವರಿಗೆ ಅವಕಾಶ ಕೊಡ್ತೀರಿ, ನಮಗೂ ಕೂಡ ಕೊಡಿ, ಕಾನೂನು ಬಾಹಿರವಾಗಿ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದೀರಿ ಅನ್ನೋದು ಇವರ ವಿಚಾರ ಆಗಿದೆ. ಮತ್ತೊಂದು ಚಿತ್ತಾಪುರದ ಏನು ಗೊಂದಲ ಆಗಿತ್ತು, ಅದೇ ರೀತಿಯ ಗೊಂದಲ ಶಿವಮೊಗ್ಗದಲ್ಲೂ ಆಗುವ ಮುನ್ಸೂಚನೆ ಕಾಣಿಸ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮಾ ನಾಯ್ಕ, ಬಹುಶಃ ಚಿತ್ತಾಪುರದ ಕಿಡಿ ಈಗ ಶಿವಮೊಗ್ಗಕ್ಕೂ ಕೂಡ ಹಾರಿದೆ ಅಂತ ಅನ್ಸುತ್ತೆ. ಯಾರು ಹೇಳ್ತಿರೋದು ಏನು? ಭೀಮ್ ಆರ್ಮಿಯವರ ವಿಚಾರ ಏನು? ತಾಲೂಕಾಡಳಿತ ಏನು ಹೇಳಿದೆ? ಪರ್ಮಿಷನ್ ಕೊಟ್ಟಿದ್ಯಾ? ಯಾವಾಗ ಪಥಸಂಚಲನ ಶಿವಮೊಗ್ಗದಲ್ಲಿ ಇದೆ? ಏನಿದೆ ಈ ಹೊತ್ತಿನವರೆಗೂ ಕೂಡ ಮಾಹಿತಿ? ಭೀಮಾ ನಾಯ್ಕ. ಸರ್ ರಂಜಿತ್, ಏನು ಈಗಾಗಲೇ RSS 100 ವರ್ಷಗಳನ್ನ ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ, ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಪಥಸಂಚಲನಗಳನ್ನ ನಡೀತಿರುವಂತದ್ದು. ಆದ್ರೆ ಈಗ ಈ ಪಥಸಂಚಲನ ಈಗಾಗಲೇ ಶಿವಮೊಗ್ಗ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ನಡೆದಿದೆ. ಶಿರಾಳಕೊಪ್ಪದಲ್ಲಿ ಇದೇ ಬರುವಂತ ನವೆಂಬರ್ 3ನೇ ತಾರೀಕು ಒಂದು ಪಥಸಂಚಲನವನ್ನ RSS ಹಮ್ಮಿಕೊಂಡಿದೆ. ಹಾಗಾಗಿ ಈಗಾಗಲೇ RSS ಪಥಸಂಚಲನಕ್ಕೆ ಬೇಕಾದಂತ ಅನುಮತಿಯನ್ನ ತಾಲೂಕು ಆಡಳಿತದಿಂದ ಪಡೆದಿರುವಂತದ್ದು. ತಾಲೂಕು ಆಡಳಿತ ಯಾವಾಗ RSSಗೆ ನವೆಂಬರ್ 3ನೇ ತಾರೀಕು 3 ಗಂಟೆಗೆ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡುತ್ತೋ, ಅಲ್ಲಿಗೆ ಈಗ ಮತ್ತೆ ಚಿತ್ತಾಪುರ, ಕಲಬುರಗಿಯ ಚಿತ್ತಾಪುರದ ರೀತಿಯಲ್ಲಿ ಹೊಸ ಸಂಘರ್ಷಕ್ಕೆ ಒಂದು ನಾಂದಿಯನ್ನ ಹಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನು, ತಾಲೂಕು ಆಡಳಿತ ಯಾವಾಗ RSSಗೆ ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡ್ತೋ, ಈಗ ದಲಿತ ಸಂಘರ್ಷ ಸಮಿತಿ ಮತ್ತೊಂದು ಮನವಿಯನ್ನ ಮಾಡಿದೆ. ನಮಗೂ ಸಹ ಏನು ಸಂವಿಧಾನ ಉಳಿವಿಗಾಗಿ ಭೀಮ್ ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡಬೇಕು. ಅಷ್ಟೇ ಅಲ್ಲ, ಏನು RSSಗೆ ಈಗಾಗ್ಲೇ ಯಾವ ಮಾರ್ಗದಲ್ಲಿ ನೀವು ಪಥಸಂಚಲನಕ್ಕೆ ಹೋಗ್ಲಿಕ್ಕೆ ಅನುಮತಿಯನ್ನ ಕೊಟ್ಟಿದ್ದೀರೋ, ಯಾವ ಸಮಯಕ್ಕೆ ಅನುಮತಿಯನ್ನ ಕೊಟ್ಟಿದ್ದೀರೋ, ಅದೇ ಸಮಯಕ್ಕೆ ಅದೇ ಮಾರ್ಗದಲ್ಲಿ ನಮಗೂ ಸಹ ಅನುಮತಿಯನ್ನ ಕೊಡಬೇಕು. ಏನಕ್ಕಂದ್ರೆ ನೋಂದಣಿ ಆಗದ ಸಂಘಟನೆಗೆ ನೀವು ಕಾನೂನು ಬಾಹಿರವಾಗಿ ಅನುಮತಿಯನ್ನ ಕೊಟ್ಟಿದ್ದೀರಾ. ನಾವು ದಲಿತ ಸಂಘರ್ಷ ಸಮಿತಿ ಈಗಾಗ್ಲೇ ನೋಂದಣಿಯನ್ನ ಆಗಿದ್ದೇವೆ. ಹಾಗಾಗಿ ನಮಗೆ ಕಾನೂನುಬದ್ಧವಾಗಿ, ಸಂವಿಧಾನಬದ್ಧವಾಗಿ ನಮಗೆ ನೀವು ಅನುಮತಿಯನ್ನ ಕೊಡ್ಬೇಕು ಎನ್ನುವಂಥದ್ದು ದಲಿತ ಸಂಘರ್ಷ ಸಮಿತಿಯ ವಾದ. ಹಾಗಾಗಿ ಈಗಾಗ್ಲೇ ನಿನ್ನೆ ದಿನ ದಲಿತ ಸಂಘರ್ಷ ಸಮಿತಿ ತಾಲೂಕು ಆಡಳಿತಕ್ಕೆ ಒಂದು ಮನವಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ಈಗ ಮನವಿಯ ವಿಚಾರ ತಾಲೂಕು ಆಡಳಿತದ ಮುಂದಾಗಿದೆ. ಹಾಗಾಗಿ ಇಲ್ಲಿಯವರೆಗೆ ಯಾವುದೇ ದಲಿತ ಸಂಘರ್ಷ ಸಮಿತಿಗೆ ಯಾವುದೇ ಮನವಿಯನ್ನ ಪುರಸ್ಕರಿಸಿಲ್ಲ. ಮನವಿಯನ್ನ ಕೇವಲ ಕೊಟ್ಟಿದ್ದಾರೆ ಹೊರತು ಅನುಮತಿಯನ್ನ ತಾಲೂಕು ಆಡಳಿತ ನೀಡಿಲ್ಲ. ಆದ್ರೆ ಈಗಾಗ್ಲೇ ಕಳೆದ 4-5 ದಿನಗಳ ಹಿಂದೆಯೇ RSS ಈಗಾಗಲೇ ಪಥಸಂಚಲನಕ್ಕೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಏನಿದೆ, ಈ ಶಿರಾಳಕೊಪ್ಪದಲ್ಲಿ ನವೆಂಬರ್ 3ನೇ ತಾರೀಕು 3 ಗಂಟೆಗೆ ಒಂದು ಪಥಸಂಚಲನ ಹಮ್ಮಿಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನುಮತಿಯನ್ನ ಪಡೆದುಕೊಂಡಿರುವಂತದ್ದು. ಕೆಲವೊಂದಿಷ್ಟು ಆ ನಿಯಮಗಳನ್ನ ಜಿಲ್ಲಾಡಳಿತ ಅಥವಾ ತಾಲೂಕು ಆಡಳಿತ ನೀಡಿದೆ. ಅದರಂತೆ ನಾವು ಪಥಸಂಚಲನವನ್ನ ನಡೆಸ್ತೇವೆ ಅಂತೇಳಿ RSS ಒಪ್ಕೊಂಡಿದೆ. ಅದರಂತೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನ ಸಹ ಮಾಡ್ಕೊಂಡಿದೆ. ಈಗ ಹೊಸ ವಿವಾದ ಏನು ಅಂದ್ರೆ, ದಲಿತ ಸಂಘರ್ಷ ಸಮಿತಿ ಈಗ ನಮಗೂ ಸಹ ಅದೇ ದಿನಾಂಕ ನಮಗೆ ಅನುಮತಿಯನ್ನ ಕೊಡಿ ಎನ್ನುವಂಥದ್ದು ಈಗ ಹೊಸ ವಿವಾದಕ್ಕೆ ಕಾರಣವಾಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭೀಮಾ ನಾಯ್ಕ್. ವೆಲ್ಕಮ್ ಬ್ಯಾಕ್. ಶಿವಮೊಗ್ಗದಲ್ಲೂ ಚಿತ್ತಾಪುರ ಮಾದರಿಯಲ್ಲಿ ಸಂಘರ್ಷದ ವಿಚಾರ ಇದು. ಆರ್ಎಸ್ಎಸ್ ಪಥಸಂಚಲನ ವರ್ಸಸ್ ಭೀಮಾ ಪಥಸಂಚಲನದ ವಿಚಾರ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಬೆನ್ನಲ್ಲೇ ಅರ್ಜಿಯನ್ನ ಹಾಕಿದ್ದಾರೆ ಭೀಮ್ ಸಂಘಟನೆ. ಶಿಕಾರಿಪುರ ತಾಲೂಕು ಆಡಳಿತಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಚಿತ್ತಾಪುರದಲ್ಲಿ ಹಿಂಗೆ ಆಗಿತ್ತು, ಹೈಕೋರ್ಟ್ವರೆಗೂ ಕೂಡ ಹೋಗಿತ್ತು.
ಯಾವುದೇ ನೋಂದಣಿ ಮಾಡದ ಸಂಸ್ಥೆಗೆ ಅನುಮತಿಯನ್ನ ಕೊಡ್ತೀರಿ ನೀವು. RSSಗೆ ಅನುಮತಿ ನೀಡಿರೋದು ಕಾನೂನು ಬಾಹಿರ ಪಥಸಂಚಲನ ಕೊಟ್ಟಿರೋದು. ನೋಂದಾಯಿತ ದಲಿತ ಸಂಘರ್ಷ ಸಮಿತಿಗೆ ಅನುಮತಿಯನ್ನ ಕೊಡಿ ನೀವು. ಹೊಸ ಸಂಘರ್ಷಕ್ಕೆ ದಲಿತ ಸಂಘರ್ಷ ಸಮಿತಿ ಅರ್ಜಿಯನ್ನ ಹಾಕಿರೋದು ಈಗ ಮುನ್ನುಡಿಯನ್ನ ಬರೆದಂಗಿದೆ. ಶಿವಮೊಗ್ಗದಲ್ಲೂ ಕೂಡ ಚಿತ್ತಾಪುರ ಮಾದರಿಯಲ್ಲಿ ಪಥಸಂಚಲನಕ್ಕೆ ಈ ಎರಡು ಕಡೆಯಿಂದ, ಒಂದು RSS ಮತ್ತೊಂದು ಕಡೆಯಲ್ಲಿ ಜೈ ಭೀಮ್, ಇವರಿಬ್ಬರು ಕೂಡ ಈಗ ಹೊರಟಿರೋದು ತಾಲೂಕು ಆಡಳಿತಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. RSS ಒಂದು ನೋಂದಣಿ ಆಗದಂತಹ ಸಂಸ್ಥೆ, ಅವರಿಗೆ ಅವಕಾಶ ಕೊಡ್ತೀರಿ, ನಮಗೂ ಕೂಡ ಕೊಡಿ, ಕಾನೂನು ಬಾಹಿರವಾಗಿ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದೀರಿ ಅನ್ನೋದು ಇವರ ವಿಚಾರ ಆಗಿದೆ. ಮತ್ತೊಂದು ಚಿತ್ತಾಪುರದ ಏನು ಗೊಂದಲ ಆಗಿತ್ತು, ಅದೇ ರೀತಿಯ ಗೊಂದಲ ಶಿವಮೊಗ್ಗದಲ್ಲೂ ಆಗುವ ಮುನ್ಸೂಚನೆ ಕಾಣಿಸ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮಾ ನಾಯ್ಕ, ಬಹುಶಃ ಚಿತ್ತಾಪುರದ ಕಿಡಿ ಈಗ ಶಿವಮೊಗ್ಗಕ್ಕೂ ಕೂಡ ಹಾರಿದೆ ಅಂತ ಅನ್ಸುತ್ತೆ. ಯಾರು ಹೇಳ್ತಿರೋದು ಏನು, ಭೀಮ್ ಆರ್ಮಿಯವರ ವಿಚಾರ ಏನು, ತಾಲೂಕಾಡಳಿತ ಏನು ಹೇಳಿದೆ, ಪರ್ಮಿಷನ್ ಕೊಟ್ಟಿದ್ಯಾ, ಯಾವಾಗ ಪಥಸಂಚಲನ ಶಿವಮೊಗ್ಗದಲ್ಲಿ ಇದೆ, ಏನಿದೆ ಈ ಹೊತ್ತಿನವರೆಗೂ ಕೂಡ ಮಾಹಿತಿ ಭೀಮಾ ನಾಯ್ಕ? ಸರ್ ರಂಜಿತ್, ಏನು ಈಗಾಗ್ಲೇ RSS 100 ವರ್ಷಗಳನ್ನ ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ, ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಪಥಸಂಚಲನಗಳನ್ನ ನಡೀತಿರುವಂತದ್ದು. ಆದ್ರೆ ಈಗ ಈ ಪಥಸಂಚಲನ ಈಗಾಗಲೇ ಶಿವಮೊಗ್ಗ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ನಡೆದಿದೆ. ಶಿರಾಳಕೊಪ್ಪದಲ್ಲಿ ಇದೇ ಬರುವಂತ ನವೆಂಬರ್ 3ನೇ ತಾರೀಕು ಒಂದು ಪಥಸಂಚಲನವನ್ನ RSS ಹಮ್ಮಿಕೊಂಡಿದೆ. ಹಾಗಾಗಿ ಈಗಾಗಲೇ RSS ಪಥಸಂಚಲನಕ್ಕೆ ಬೇಕಾದಂತ ಅನುಮತಿಯನ್ನ ತಾಲೂಕು ಆಡಳಿತದಿಂದ ಪಡೆದಿರುವಂತದ್ದು. ತಾಲೂಕು ಆಡಳಿತ ಯಾವಾಗ RSSಗೆ ನವೆಂಬರ್ 3ನೇ ತಾರೀಕು 3 ಗಂಟೆಗೆ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡುತ್ತೋ, ಅಲ್ಲಿಗೆ ಈಗ ಮತ್ತೆ ಚಿತ್ತಾಪುರ, ಕಲಬುರಗಿಯ ಚಿತ್ತಾಪುರದ ರೀತಿಯಲ್ಲಿ ಹೊಸ ಸಂಘರ್ಷಕ್ಕೆ ಒಂದು ನಾಂದಿಯನ್ನ ಹಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನು, ತಾಲೂಕು ಆಡಳಿತ ಯಾವಾಗ RSSಗೆ ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡ್ತೋ, ಈಗ ದಲಿತ ಸಂಘರ್ಷ ಸಮಿತಿ ಮತ್ತೊಂದು ಮನವಿಯನ್ನ ಮಾಡಿದೆ. ನಮಗೂ ಸಹ ಏನು ಸಂವಿಧಾನ ಉಳಿವಿಗಾಗಿ ಭೀಮ್ ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡಬೇಕು. ಅಷ್ಟೇ ಅಲ್ಲ, ಏನು RSSಗೆ ಈಗಾಗ್ಲೇ ಯಾವ ಮಾರ್ಗದಲ್ಲಿ ನೀವು ಪಥಸಂಚಲನಕ್ಕೆ ಹೋಗ್ಲಿಕ್ಕೆ ಅನುಮತಿಯನ್ನ ಕೊಟ್ಟಿದ್ದೀರೋ, ಯಾವ ಸಮಯಕ್ಕೆ ಅನುಮತಿಯನ್ನ ಕೊಟ್ಟಿದ್ದೀರೋ, ಅದೇ ಸಮಯಕ್ಕೆ ಅದೇ ಮಾರ್ಗದಲ್ಲಿ ನಮಗೂ ಸಹ ಅನುಮತಿಯನ್ನ ಕೊಡಬೇಕು. ಏನಕ್ಕಂದ್ರೆ ನೋಂದಣಿ ಆಗದ ಸಂಘಟನೆಗೆ ನೀವು ಅನುಮತಿಯನ್ನ, ಕಾನೂನು ಬಾಹಿರವಾಗಿ ಅನುಮತಿಯನ್ನ ಕೊಟ್ಟಿದ್ದೀರಾ. ನಾವು ದಲಿತ ಸಂಘರ್ಷ ಸಮಿತಿ ಈಗಾಗ್ಲೇ ನೋಂದಣಿಯನ್ನ ಆಗಿದ್ದೇವೆ. ಹಾಗಾಗಿ ನಮಗೆ ಕಾನೂನು ಬದ್ಧವಾಗಿ, ಸಂವಿಧಾನ ಬದ್ಧವಾಗಿ ನಮಗೆ ನೀವು ಅನುಮತಿಯನ್ನ ಕೊಡ್ಬೇಕು ಎನ್ನುವಂಥದ್ದು ದಲಿತ ಸಂಘರ್ಷ ಸಮಿತಿಯ ವಾದ. ಹಾಗಾಗಿ ಈಗಾಗ್ಲೇ ಏನು ನಿನ್ನೆ ದಿನ ದಲಿತ ಸಂಘರ್ಷ ಸಮಿತಿ ತಾಲೂಕು ಆಡಳಿತಕ್ಕೆ ಒಂದು ಮನವಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ಈಗ ಮನವಿಯ ವಿಚಾರ ತಾಲೂಕು ಆಡಳಿತದ ಮುಂದೆ ಇದೆ. ಹಾಗಾಗಿ ಇಲ್ಲಿಯವರೆಗೆ ಯಾವುದೇ ದಲಿತ ಸಂಘರ್ಷ ಸಮಿತಿಗೆ ಯಾವುದೇ ಮನವಿಯನ್ನ ಪುರಸ್ಕರಿಸಿಲ್ಲ. ಮನವಿಯನ್ನ ಕೇವಲ ಕೊಟ್ಟಿದ್ದಾರೆ ಹೊರತು ಅನುಮತಿಯನ್ನ ತಾಲೂಕು ಆಡಳಿತ ನೀಡಿಲ್ಲ. ಆದ್ರೆ ಈಗಾಗ್ಲೇ ಕಳೆದ 4-5 ದಿನಗಳ ಹಿಂದೆಯೇ RSS ಈಗಾಗಲೇ ಪಥಸಂಚಲನಕ್ಕೆ ಏನು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಏನಿದೆ, ಈ ಶಿರಾಳಕೊಪ್ಪದಲ್ಲಿ ನವೆಂಬರ್ 3ನೇ ತಾರೀಕು 3 ಗಂಟೆಗೆ ಒಂದು ಪಥಸಂಚಲನ ಹಮ್ಮಿಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನುಮತಿಯನ್ನ ಪಡೆದುಕೊಂಡಿರುವಂತದ್ದು. ಕೆಲವೊಂದಿಷ್ಟು ನಿಯಮಗಳನ್ನ ಜಿಲ್ಲಾಡಳಿತ ಅಥವಾ ತಾಲೂಕು ಆಡಳಿತ ನೀಡಿದೆ. ಅದರಂತೆ ನಾವು ಅದೇನು ಪಥಸಂಚಲನವನ್ನ ನಡೆಸ್ತೇವೆ ಅಂತೇಳಿ RSS ಒಪ್ಕೊಂಡಿದೆ. ಅದರಂತೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನ ಸಹ ಮಾಡ್ಕೊಂಡಿದೆ. ಈಗ ಹೊಸ ವಿವಾದ ಏನು ಅಂದ್ರೆ, ದಲಿತ ಸಂಘರ್ಷ ಸಮಿತಿ ಈಗ ನಮಗೂ ಸಹ ಅದೇ ದಿನಾಂಕ ನಮಗೆ ಅನುಮತಿಯನ್ನ ಕೊಡಿ ಎನ್ನುವಂಥದ್ದು ಈಗ ಹೊಸ ವಿವಾದಕ್ಕೆ ಕಾರಣವಾಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭೀಮಾ ನಾಯ್ಕ್.